ಬ್ರಹ್ಮಾಂಡ ಭ್ರಷ್ಟಾಚಾರವೇ ಅಡಗಿ ಕುಳಿತಿರುವಂತಹ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣದ 187 ಕೋಟಿ ಏನಿದೆ, ಈ ಹಗರಣದ ಬಗ್ಗೆ ಈಗ ಒಂದೊಂದೇ ಸಂಸ್ಥೆಗಳು ಕೆದಕುವಂತ ಕೆಲಸವನ್ನ ಮಾಡಿದಾವೆ. SIT ಒಂದು ಕಡೆಗೆ ಆದ್ರೆ CBI ಒಂದು ಕಡೆಗೆ, ಇನ್ನೊಂದು ಕಡೆಗೆ ಈಗ ED ಕೂಡ ಎಂಟ್ರಿ ಆಗಿದೆ. ಸೊ ಮಾಜಿ ಮಂತ್ರಿ ನಾಗೇಂದ್ರ ಅವರಿಗೆ 187 ಕೋಟಿ ಕಂಟಕ ಈಗ ಆಗುತ್ತಾ ಅಂತ ಸತತ ಎರಡನೇ ದಿನವೂ ಕೂಡ ಈಗ ED ಡ್ರಿಲ್ ಅನ್ನ ಮಾಡಿದೆ. ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ನಡೆದಿರುವಂತಹ ED ಡ್ರಿಲ್ ಇನ್ನೂ ಕೂಡ ಮುಗಿದಿಲ್ಲ. ಯಾವುದೇ ಕ್ಷಣದಲ್ಲೂ ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆ ನಾಗೇಂದ್ರ ಅವರಿದೆ. ನಾಗೇಂದ್ರ ಆಪ್ತರಿಗೆ ED ಅಧಿಕಾರಿಗಳು ನೋಟಿಸ್ ಅಂತ ಹೇಳಿದ್ದಾರೆ. ಮತ್ತೆ ಆಪ್ತ ಸಹಾಯಕ ಹರೀಶ್ ಮತ್ತು ಸಂತೋಷ್ ಅವರಿಗೂ ಕೂಡ ಈಗ ಮುಳುವಾಗ್ತಾ ಇದೆ. ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾವ್ಯಾವ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ನೋಡಿ. ನಾಗೇಂದ್ರಗೆ 187 ಕೋಟಿ ಸಂಕಷ್ಟ. ಎರಡನೇ ದಿನವೂ ED ಡ್ರಿಲ್. ಯಾವುದೇ ಕ್ಷಣದಲ್ಲಿ ನಾಗೇಂದ್ರ ಅರೆಸ್ಟ್. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟ ತಂದೊಡ್ಡಿದೆ. ED ಇಕ್ಕಳದಲ್ಲಿ ಮಾಜಿ ಮಂತ್ರಿ ತಗಲಾಕೊಂಡಿದ್ದಾರೆ. ನಿನ್ನೆಯಿಂದ ನಾಗೇಂದ್ರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಿ ತೀವ್ರ ತಪಾಸಣೆ ನಡೆಸ್ತಾ ಇರುವ ED ಅಧಿಕಾರಿಗಳು ನಾಗೇಂದ್ರರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ದಾಖಲಾತಿ, ಬ್ಯಾಂಕ್ ವಹಿವಾಟಿನ ಜೊತೆ ಮತ್ತಷ್ಟು ED ಅಧಿಕಾರಿಗಳು ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಆಗಮಿಸಿದ್ರು. ಈ ವೇಳೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಬಾಯ್ಬಿಡದೆ ನಾಗೇಂದ್ರ ಮುಂಡಾಟ ಆಡಿದ್ರಂತೆ. ಹೀಗಾಗಿ ಮತ್ತಿಕೆರೆ ICICI ಬ್ಯಾಂಕ್ನ ಸಿಬ್ಬಂದಿಯನ್ನ ಕರೆತಂದ ED ಟೀಮ್ ನಾಗೇಂದ್ರ ಮುಂದೆ ಕೂರಿಸಿಕೊಂಡು ದಾಖಲೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆಯಷ್ಟೇ ಮತ್ತಿಕೆರೆ ಬ್ಯಾಂಕ್ ಮೇಲೆ ದಾಳಿಯಾಗಿತ್ತು. ಅತ್ತ ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲೂ ED ಶೋಧವನ್ನ ಮುಂದುವರೆಸಿದೆ. ಯಾವುದೇ ಕ್ಷಣದಲ್ಲಿ ಮಾಜಿ ಮಿನಿಸ್ಟರ್ ಬಂಧನ ಗ್ಯಾರಂಟಿ ಎನ್ನಲಾಗಿದೆ. ಕೋಟಿ ಕೋಟಿ ಹಣ ನುಂಗಿದಂಥ ಆರೋಪದ ಮೇಲೆ ನಾಗೇಂದ್ರ ಮೇಲೆ ಈಗಾಗಲೇ ED ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಂದ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಆದರೆ ಇದುವರೆಗೂ ಕೂಡ ICICI ಬ್ಯಾಂಕ್ ಮತ್ತಿಕೆರೆ ಬ್ರಾಂಚ್ನಲ್ಲಿರುವಂಥ ICICI ಬ್ಯಾಂಕ್ನ ಅಕೌಂಟ್ ಡೀಟೇಲ್ಸ್ಗಳನ್ನು ನಾಗೇಂದ್ರ ಮತ್ತು ಅವರ ಕುಟುಂಬದವರು ಸರಿಯಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಮತ್ತು ಅದಕ್ಕೆ ಉತ್ತರವನ್ನು ಕೊಡೋಕ್ಕೂ ಹಿಂದೇಟನ್ನು ಹಾಕ್ತಾ ಇರೋವಂಥದ್ದು. ಯಾಕೆಂದರೆ ನಿನ್ನೆ ಈ ಬಗ್ಗೆ ದಾಖಲಾತಿಗಳನ್ನು ED ಅಧಿಕಾರಿಗಳು ಕಲೆ ಹಾಕೊಂಡಿದ್ರು. ಆದರೆ ಇವತ್ತು ಬೆಳಗ್ಗೆ ICICI ಬ್ಯಾಂಕ್ನ ಮ್ಯಾನೇಜರ್ನೇ ಮತ್ತು ಅಲ್ಲಿಯ ಸಿಬ್ಬಂದಿ ಏನಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಇಲ್ಲಿ ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ED ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೋಟಿ ಕೋಟಿ ಹಣದ ಟ್ರಾನ್ಸಾಕ್ಷನ್ ಏನಿತ್ತು, ಆ ಟ್ರಾನ್ಸಾಕ್ಷನ್ನ ಮಾಹಿತಿಗಳೇನು, ಅದಕ್ಕೆ ಪೂರಕವಾದ ದಾಖಲೆಗಳೇನು, ಇವೆಲ್ಲನೂ ಕೂಡ ಸಂಪೂರ್ಣವಾಗಿ ED ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಆಪ್ತರಿಗೆ ED ನೋಟಿಸ್, ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ. ಇನ್ನು ED ವಿಚಾರಣೆಗೆ ಗೈರಾಗಿದ್ದ ಮಾಜಿ ಮಿನಿಸ್ಟರ್ ನಾಗೇಂದ್ರ ಆಪ್ತರಿಗೆ ED ಶಾಕ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗದೆ ಕಳ್ಳಾಟ ಆಡಿದ್ದ ನಾಗೇಂದ್ರ ಆಪ್ತ ಸಹಾಯಕ ವಿಜಯ್ ಕುಮಾರ್ ಸೇರಿ 4ವರಿಗೆ ED ನೋಟಿಸ್ ಕೊಟ್ಟಿದ್ದು ಬೆಂಗಳೂರಿಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ನಿನ್ನೆ ನಾಗೇಂದ್ರ ಮುಂದೆ ಕೆಲ ಆಸ್ತಿ ದಾಖಲೆ, CID ಮಾಹಿತಿ ಮುಂದಿಟ್ಟು ಆಪ್ತ ಸಹಾಯಕ ಚೇತನ್, ಮಾಧ್ಯಮ ಸಲಹೆಗಾರ ನಾಗರಾಜು ವಿಚಾರಣೆ ಮಾಡಲಾಯಿತು. ವಾಲ್ಮೀಕಿ ನಿಗಮದಲ್ಲಿನ ಬಹುಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ED ಅಧಿಕಾರಿಗಳು ಬಳ್ಳಾರಿಯ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡೋದ್ರ ಮೂಲಕ ಅವರ ಆಪ್ತ ಸಹಾಯಕರಿಬ್ಬರನ್ನ ವಿಚಾರಣೆ ಮಾಡಲಾಗಿತ್ತು. ಆದರೆ ಇನ್ನೂ 4 ಜನ ನಾಗೇಂದ್ರ ಅವರ ಆಪ್ತರು ED ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ರು. ಈಗ ಸದ್ಯಕ್ಕೆ ಆ 4 ಜನರಿಗೆ ನೋಟಿಸ್ ಕೊಡೋದ್ರ ಮೂಲಕ ಬೆಂಗಳೂರಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ED ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಈ 4 ಜನ ಏನು ED ಈ ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ರು, ಇದೀಗ ಅವರಿಗೆ ಆತಂಕ ಕೂಡ ಶುರುವಾಗಿದೆ. ಎಲ್ಲೋ ಒಂದು ಕಡೆಗೆ ಈ 4 ಜನರ ವಿಚಾರಣೆ ನಡೆದರೆ ಖಂಡಿತವಾಗಿಯೂ ಕೂಡ ನಾಗೇಂದ್ರ ಅವರಿಗೆ ಮತ್ತಷ್ಟು ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತದೆ. ಯಾಕಂದ್ರೆ ನಾಗೇಂದ್ರ ಅವರ ಬಹುತೇಕ ವ್ಯವಹಾರದ ವಿಚಾರವಾಗಿ 4 ಜನರಿಗೆ ಸಾಕಷ್ಟು ಮಾಹಿತಿ ಇತ್ತು. ಇದೇ ಕಾರಣಕ್ಕೋಸ್ಕರ ಇವರು ED ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದ್ರ ಮೂಲಕ ಕಳ್ಳಾಟ ಆಡಿದ್ರ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ST ಬೋರ್ಡ್ MD ತೀವ್ರ ವಿಚಾರಣೆ. 187 ಕೋಟಿ ಮೂಲ ಕೆದಕ್ತಾ ಇರುವ ED. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿ ಮೇಲೂ ದಾಳಿ ನಡೆಸಿದ ED ಅಧಿಕಾರಿಗಳ ತಂಡ ನಿಗಮದ ಪ್ರಭಾರ MD ರಾಜ್ಕುಮಾರ್ ಹಾಗೂ ಜನರಲ್ ಮ್ಯಾನೇಜರ್ ರಾಜಶೇಖರ್ನನ್ನ ರಾತ್ರಿ ಇಡೀ ಕಚೇರಿಯಲ್ಲಿ ಉಳಿಸಿಕೊಂಡು ಡ್ರಿಲ್ ನಡೆಸಿದ್ದಾರೆ. ಪದ್ಮನಾಭ್ ಹಾಗೂ ಪರಶುರಾಮ್ ಅವಧಿಯ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಪರಿಶೀಲಿಸಲಾಗಿದೆ. ಪ್ರಭಾರಿ MDಯ ತೀವ್ರ ವಿಚಾರಣೆ ನಡೆಸ್ತಾ ಇರುವ ED ಅಧಿಕಾರಿಗಳು ಸರ್ಕಾರದಿಂದ ಕಳೆದ 5 ವರ್ಷದಲ್ಲಿ ಎಷ್ಟು ಹಣ ನಿಗಮಕ್ಕೆ ಬಂದಿದೆ, 187 ಕೋಟಿ ಹಣ ಒಮ್ಮೆಲೆಗೆ ಖಾತೆಗೆ ಬರೋದಕ್ಕೆ ಕಾರಣ ಏನು, ನಿಗಮದಲ್ಲಿ ಸೈನಿಂಗ್ ಅಥಾರಿಟಿ ಯಾರ್ಯಾರಿಗೆ ನೀಡಲಾಗಿದೆ, ಹೀಗೆ ಎಲ್ಲ ಆಯಾಮದಲ್ಲೂ ಪ್ರಶ್ನೆಗಳ ಸುರಿಮಳೆಯನ್ನ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಯ ಮೇಲೆ ED ಅಧಿಕಾರಿಗಳು ಕಳೆದ 2 ದಿನಗಳಿಂದ ಅಂದ್ರೆ ನಿನ್ನೆಯಿಂದಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹಲವು ರೀತಿಯಂತಹ ಕಡತಗಳ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಭಾರ MD ಏನಿದ್ದಾರೆ ಅವರನ್ನು ಕೂಡ ಇಲ್ಲೇ ಇರಿಸಿಕೊಂಡು, ಜನರಲ್ ಮ್ಯಾನೇಜರ್ ಅವರನ್ನು ಕೂಡ ಇಲ್ಲೇ ಇರಿಸಿಕೊಂಡು, ಹಿಂದೆ ಇದ್ದಂಥ MD ಹಾಗೆ ಲೆಕ್ಕಾಧಿಕಾರಿಗಳ
ಬಗ್ಗೆ ಹಲವು ರೀತಿಯಂಥ ಮಾಹಿತಿಯನ್ನು ಕೆದಕ್ತಾ ಇರುವಂಥದ್ದು. ಹಾಗೆ 187 ಕೋಟಿ ಹಣ ಯಾವ ರೀತಿಯಾಗಿ ಸರ್ಕಾರ ಈ ನಿಗಮಕ್ಕೆ ಹಾಕ್ತು, ಅಂದರೆ ಏಕಾಏಕಿ ಒಂದೇ ಬಾರಿಗೆ 187 ಕೋಟಿ ಹಣ ಹೇಗೆ ಬಂತು, ಹಾಗೆ ಯಾವಾಗ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು, ಇವೆಲ್ಲದರ ಬಗ್ಗೆ ಕೂಡ ಹಲವು ರೀತಿಯಾಗಿ ಪ್ರಶ್ನೆಗಳನ್ನು ಹಾಕಿರುವಂಥದ್ದು. ಹಲವು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಒಟ್ಟಾರೆ ಏನು ನಿಗಮದಲ್ಲಿ ಆಗಿರುವಂಥ ದೊಡ್ಡ ಮಟ್ಟದ ಹಗರಣ ಏನಿದೆ, ಹಗರಣವನ್ನು ಭೇದಿಸುವಂಥ ನಿಟ್ಟಲ್ಲಿ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಎಲ್ಲಾ ರೀತಿಯಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇಡಿ ದಾಳಿ ಖಂಡಿಸಿದ ಕಾಂಗ್ರೆಸ್ಸಿಗರು ಇಡಿ ದಾಳಿ ಅವಶ್ಯಕತೆ ಇರಲಿಲ್ಲ ಎಂದ ಡಿಕೆ. ಇನ್ನು ಮಾಜಿ ಮಂತ್ರಿ ನಾಗೇಂದ್ರ ನಿವಾಸದ ಮೇಲೆ ಇಡಿ ದಾಳಿಗೆ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತನಿಖಾ ವರದಿ ಮೊದಲು ಬರಲಿ, ಆಮೇಲೆ ಕ್ರಮ ಅಂತ ಸಿಎಂ ಹೇಳಿದ್ದಾರೆ. ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಅವಶ್ಯಕತೆ ಇರಲಿಲ್ಲ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. 3 ತನಿಖೆಗಳು ನಡೀತಾ ಇದ್ದಾವೆ. ಒಂದು CBI ಬ್ಯಾಂಕ್ ಸಂಬಂಧಪಟ್ಟ, ಇನ್ನೊಂದು ಇಡಿ, ಇನ್ನೊಂದು SIT ಮಾಡಿದ್ದೀವಿ. SIT ಅವರು ತನಿಖೆ ನಡೀತಾ ಇದ್ದಾರೆ. ತನಿಖೆ ರಿಪೋರ್ಟ್ ಬರಲಿ. ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಹಾಲೆ ನಮ್ಮ SIT ಅವರು ಎಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. CBIನವರಿಗೆ ಪ್ರಾವಿಷನ್ ಇದೆ, ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದ್ರು ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನು ಇರಲಿಲ್ಲ. ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಈ ಮಧ್ಯದಲ್ಲಿ ಇಡಿ ಅವರು ಮಾಡಿದ್ದಾರೆ. ನಮ್ಮ ಸರ್ಕಾರ ಗೊತ್ತಾದ ಕೂಡಲೇ SIT ಮಾಡಿದ್ವಿ. SIT ಅದು ರಿಪೋರ್ಟ್ ಬರೋ ತನಕ ನಾವು ವೇಟ್ ಮಾಡ್ತೀವಿ. ರಿಪೋರ್ಟ್ ಬರೋ ಮೊದಲು ನಾವು ಯಾಕೆ ಕನ್ಕ್ಲೂಷನ್ಗೆ ಬರೋದು, ಅವರು ಇವರು SIT ಅವರು ಎನ್ಕ್ವೈರಿ ಮಾಡಿಬಿಟ್ಟು ಹೇಳ್ತಾರೆ. ಅದ್ರ ಮೇಲೆ ಯಾರು ತಪ್ಪಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದರಲ್ಲಿ ನಿರ್ದೋಷಿಗಳು ಸಮೇತ ಮೇಲೆ ಸಮೇತ ಆರೋಪಗಳು ಹೇಳ್ತಾ ಇರ್ಬೋದು. ಅದಕ್ಕೆ SIT ರಿಪೋರ್ಟ್ ಬರೋ ತನಕ ನಾವು ವೇಟ್ ಮಾಡಿ. ದೊಡ್ಡವರ ಹೆಸರು ಹೊರಬರುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಾಂಬ್. ಪ್ರಕರಣದಲ್ಲಿ ಇನ್ನೂ ದೊಡ್ಡವರ ಹೆಸರು ಹೊರಗೆ ಬರುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಇದು ಕಳ್ಳರ ಡಕಾಯಿತರ ಸರ್ಕಾರ, ನಾಗೇಂದ್ರ ಅರೆಸ್ಟ್ ಆಗಲೇಬೇಕು ಅಂತ ಮಾಜಿ ಸಚಿವ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬರೀ ಅಷ್ಟೇ ಅಲ್ಲ, ಇನ್ನು ದೊಡ್ಡ ಹೆಸರುಗಳು ಕೂಡ ಬರ್ತವೆ, ಇನ್ನೂ ಹೆಚ್ಚು ಬಹಿರಂಗಗಳಾಗ್ತದೆ, ಒಟ್ಟಿಗೆ ಚರ್ಚೆ ಮಾಡುತ್ತೆ. ಇದೊಂದು ಕಳ್ಳರ ಸರ್ಕಾರ, ಡೆಕಾಯಿಟಿ ಸರ್ಕಾರ ಇದು. ಹಂಗಾಗಿ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ನಾಗೇಂದ್ರ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಆಗಲೇಬೇಕು. ಮೊದಲನೇ ಡಿಮ್ಯಾಂಡು, ನಾನು ಅರೆಸ್ಟ್ ಆಗಲೇಬೇಕು. ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ಆಫ್ ದಿಸ್. ಫೈನಾನ್ಸ್ ಸೆಕ್ರೆಟರಿ ಅಪ್ರೂವಲ್ ಇಲ್ಲಾರ್ದ ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದೇ ದಿನ 50 ಕೋಟಿ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಮತ್ತು ಒಟ್ಟು 16 ಉದ್ಯಮಿಗಳಿಗೆ 4 ಕೋಟಿ 12 ಲಕ್ಷದಿಂದ 5 ಕೋಟಿ 98 ಲಕ್ಷವರೆಗೂ ಟ್ರಾನ್ಸ್ಫರ್ ಆಗಿದೆ. ಅಂದರೆ ಇದರಲ್ಲಿ ಬರೀ ನಾಗೇಂದ್ರ ಒಬ್ಬರೇ ಪಾಲಲ್ಲ, ಇಡೀ ಸರ್ಕಾರನೇ ಇದರಲ್ಲಿ ಪಾಲಿದೆ. ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ನಾಗೇಂದ್ರಗೆ ಉರುಳಾಗಿತ್ತು. ಯಾವುದೇ ಕ್ಷಣದಲ್ಲಿ ಮಾಜಿ ಮಂತ್ರಿ ಬಂಧನ ಆಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸರ್ಕಾರಕ್ಕೆ ಒಂದು ರೀತಿಯಾಗಿ ಬಿಸಿ ತುಪ್ಪ ನುಂಗಕ್ಕೂ ಆಗ್ತಾ ಇಲ್ಲ, ಉಗುಳಕ್ಕೂ ಆಗ್ತಾ ಇಲ್ಲ. ಒಂದು ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾರೆ ಕೆಲವರು ಈ ವಿಚಾರದಲ್ಲಿ ನೇರವಾಗಿ ಅಖಾಡಕ್ಕೆ ಇಳಿಯದೇನೆ ಹಿಂದ್ಗಡೆಯಿಂದ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಕೆಲವರು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಬಟ್ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ತಗಲಾಕೊಳ್ಳೋದಂತೂ ಗ್ಯಾರಂಟಿ ಅನ್ನುವಂಥ ಸ್ಪಷ್ಟವಾಗಿದೆಯಲ್ವಾ ನರಸಿಂಹಮೂರ್ತಿ? ನಿಜ ಅರುಣ್, ಯಾಕಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 187 ಕೋಟಿಯಷ್ಟು ಹಗರಣವಾಗಿದೆ. ಈ ಹಣವನ್ನು ಗುಳುಂ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳು ಈಗಾಗಲೇ ಸಿಕ್ಕಿದ್ದಾವೆ. ನಕಲಿ ಬ್ಯಾಂಕ್ಗಳನ್ನು, ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಸಾಕಷ್ಟು ಜನಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಆ ಬಳಿಕ ಒಂದಷ್ಟು ಕಮಿಷನನ್ನು ಪಡೆಯುವ ಕೆಲಸವನ್ನು ಕೂಡ ಪ್ರಕರಣದಲ್ಲಿ ಮಾಡಲಾಗಿದೆ. ಏಕಾಏಕಿಯಾಗಿ ಅಂದರೆ ಮೊದಲಿಗೆ ಪ್ರಕರಣ ಯಾವಾಗ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು ಆಗ ಸರ್ಕಾರ ಈ ಪ್ರಕರಣವನ್ನು SITಗೆ ವರ್ಗಾವಣೆಯನ್ನು ಮಾಡಿತು. SIT ಒಂದು ಬಾರಿ ನಾಗೇಂದ್ರ ಅವರ ವಿಚಾರಣೆಯನ್ನು ಮಾಡಿದೆ. ಹಾಗೆ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ರವರ ವಿಚಾರಣೆಯನ್ನು ಮಾಡಲಾಗಿದೆ. ಆದರೆ ನಿನ್ನೆಯಿಂದ ಏಕಾಏಕಿ ಇಡಿ ದಾಳಿಯನ್ನು ನಡೆಸಿದೆ. ಈ ಮೊದಲೇ ಅಂದರೆ 1 ತಿಂಗಳ ಹಿಂದೆಯೇ ECIR ಅನ್ನು ದಾಖಲು ಮಾಡಿಕೊಂಡಿತ್ತು. ಹೀಗಾಗಿ ದಾಳಿಯನ್ನು ನಡೆಸಿದೆ. ಇದುವರೆಗೂ ಕೂಡ ಸುಮಾರು 35 ಗಂಟೆಗಳು ಕಳೆದೋಗಿದೆ. ಇನ್ನೂ ಕೂಡ ಈ ಒಂದು ತನಿಖೆ, ಮನೆಯಲ್ಲಿನ ತಲಾಶ್ ಕಾರ್ಯ ಮುಗಿದಿಲ್ಲ. ಒಂದಷ್ಟು ದಾಖಲೆಗಳು ಈಗಾಗಲೇ ಇಡಿ ವಶಪಡಿಸಿಕೊಂಡಿದೆ ಅನ್ನೋ ಮಾಹಿತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು 45 ಕೋಟಿ ಹಣವನ್ನು ಯಾವ್ಯಾವ ನಕಲಿ ಅಕೌಂಟ್ಗಳಿಗೆ ಇವರು ಟ್ರಾನ್ಸ್ಫರ್ ಅನ್ನು ಮಾಡಿದ್ರು
ಆ ಮೂಲಕ ಹೇಗೆ ಇದನ್ನು ವೈಟ್ ಆಗಿ ಪರಿವರ್ತನೆ ಮಾಡಿ ಏನೂ ಆಗೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಆ ಬಳಿಕ ಮತ್ತೆ ಬೆಂಗಳೂರಿಗೆ ತರಿಸ್ಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ನಾಗೇಂದ್ರ ಅವರ PA ಹರೀಶ್ ಈತನನ್ನು ನಿನ್ನೆಯೇ ವಶಕ್ಕೆ ಪಡೆದುಕೊಂಡು ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ಯಲಾಗಿತ್ತು. ಇಡಿ ಕಚೇರಿಗೆ ಕರೆದೊಯ್ದು ಒಂದಷ್ಟು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಯಿತು. ಆತನಿಗೆ ಕೇಳಿದಂತಹ ಪ್ರಶ್ನೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಸರಿಯಾಗಿ ಉತ್ತರವನ್ನು ಕೊಡ್ತಿರ್ಲಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ನಾಗೇಂದ್ರ ಅವರ ಮುಖವನ್ನು ನೋಡುವ ಕೆಲಸವನ್ನು ಮಾಡ್ತಿದ್ದ. ಹೀಗಾಗಿಯೇ ಸಪರೇಟ್ ಆಗಿ ಕರೆದೊಯ್ಯಲಾಗಿದೆ. ಅದರ ಜೊತೆಗೆ ಶಾಸಕರ ಕಚೇರಿಯಲ್ಲಿ ಸಿಕ್ಕಂತಹ ಸಂತೋಷ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತ ಹಾಗೆ ಹರೀಶ್ ಈ ಇಬ್ಬರನ್ನ ನಿನ್ನೆಯಿಂದ ನಾಗೇಂದ್ರ ಅವರ ಸಮ್ಮುಖದಲ್ಲಿ ಕೂರಿಸಿ ಒಂದಷ್ಟು ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಇವರ ಬ್ಯಾಂಕ್ ಖಾತೆಗಳೇನಿದೆ ಅದ್ರ ಜೊತೆಗೆ ಇವರ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದರಲ್ಲೆಲ್ಲ ಸರ್ಚ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಬ್ಯಾಂಕ್ ಖಾತೆಯ ವಹಿವಾಟುಗಳನ್ನು ನೋಡಲಾಗಿದೆ. ಒಬ್ಬರು ಸಚಿವರಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಣ ಹಗರಣ ಆಯಿತು, ಹಣ ಬೇರೆಯವರ ಅಕೌಂಟ್ಗೆ ಹೋಯಿತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ನಾಗೇಂದ್ರ ಅವರಿಗೆ ಅರಿವಿರಲಿಲ್ವಾ? ಇಲಾಖೆಯ MD ಆಗಲಿ ಲೆಕ್ಕಾಧಿಕಾರಿ ಆಗಲಿ ಯಾರು ಕೂಡ ಇವರ ಗಮನಕ್ಕೆ ತರಲಿಲ್ವಾ? ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋ ಮೊದಲು ಒಂದಷ್ಟು ಮಾತನ್ನ ಹೇಳಿದ್ರು, ಅಂದರೆ ಮೌಖಿಕವಾಗಿ ಸಚಿವರ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹೀಗಾಗಿ ಯಾಕೆ ಇದನ್ನು ಹಗುರವಾಗಿ ಪರಿಗಣಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಇದೀಗ ತನಿಖೆ ನಡೀತಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಇಲ್ಲ SIT ನಾವು ರಚನೆ ಮಾಡಿದ್ದು, SIT ಪಾರದರ್ಶಕವಾಗಿ ತನಿಖೆ ನಡೀತಿದೆ, ಈ ಸಂದರ್ಭದಲ್ಲಿ ಇಡಿ ಅವಶ್ಯಕತೆ ಇರಲಿಲ್ಲ ಅನ್ನೋ ನಿಟ್ಟಿನಲ್ಲಿ DCM ಹೇಳಿದ್ರು ಕೂಡ, ಆದರೆ ಬ್ಯಾಂಕ್ ಫ್ರಾಡ್ಗಳಾದಂತಹ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆಯಾದಂತಹ ಸಂದರ್ಭದಲ್ಲಿ 20 ಕೋಟಿಗೂ ಹೆಚ್ಚು ಬ್ಯಾಂಕ್ ಫ್ರಾಡ್ ಆಗಿದೆ. ಹೀಗಾಗಿ ಆಟೋಮೆಟಿಕ್ ಆಗಿ CBI FIR ಅನ್ನು ದಾಖಲು ಮಾಡಿಕೊಂಡಿದೆ. ಅಕ್ರಮವಾಗಿ ಹಣ ವರ್ಗಾವಣೆಯಾದಂತಹ ಹಿನ್ನೆಲೆಯಲ್ಲಿ ಇಡಿ ಕೂಡ ಫೀಲ್ಡ್ಗಿಳಿದಿದೆ, ಎಲ್ಲರ ಮನೆಗಳನ್ನ ತಲಾಶ್ ಮಾಡ್ತಿದೆ. ಬಹುಶಃ ಇದು ಮುಳ್ಳಾಗಬಹುದು, ಇಲ್ಲ ಅರೆಸ್ಟ್ ಮಾಡಿ ಕರೆದೊಯ್ದ್ರು ಹೋಗಬಹುದು, ಇಲ್ಲ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟು ಇವತ್ತು ತಲಾಶ್ ಕಾರ್ಯವನ್ನ ಮುಗಿಸಬಹುದು. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.